ಬೋಲೋ ಸಂತೋಷಿ ಮಾತಾ ಕಿ ಜೈ. ಶ್ರೀ ಸಂತೋಷಿ ಮಾತಾ ವ್ರತ ಕಥಾರಂಭ. ಮೊದಲನೇ ಅಧ್ಯಾಯ. ಪೂರ್ವ ಕಾಲದಲ್ಲಿ ನೈಮಿಕಾರಣ್ಯದಲ್ಲಿ ಸೌನಕಾದಿ ಮುನೀಶ್ವರರು ಸೂತ ಪುರಾಣಿಕ ನಿಂತು ಪ್ರಶ್ನಿಸಿದರು. ಸೌಮ್ಯ ಸ್ವಭಾವವುಳ್ಳ ಸಕಲ ಶಾಸ್ತ್ರ ಪುರಾಣ ವಿಶಾರದನಾದ ಹೇ ಸೂತನೆ, ನಮ್ಮ ಸಂದೇಹವನ್ನು ತೀರಿಸು. ದುಃಖಭಾಜನನಾದ ಮಾನವನು ಸದಾ ಸಂತೋಷದಿಂದ ಇರಲು ಏನು ಮಾಡಬೇಕು, ಯಾವ ವ್ರತವನ್ನು ಆಚರಿಸಬೇಕು, ಅಂತಹ ಉಪಾಯವನ್ನು ಹೇಳು ಎಂಬ ಶೌನಕರ ಪ್ರಶ್ನೆಗೆ ಸಂತುಷ್ಟನಾದ ಸೂತ ನಿಂತೆಂದನು. ಎಲೈ ಸೌನಕಾದಿ ಮುನಿಗಳೇ, ಕೇಳಿರಿ, ನಿಮ್ಮ ಸಂದೇಹ ಸಾಧುವಾದುದು. ಪೂರ್ವದಲ್ಲಿ ವೇದವ್ಯಾಸರಿಂದ ನಾನು ಕೇಳಿ ತಿಳಿದಿದ್ದು ನಿಮಗಾಗಿ ಹೇಳುವನು, ಚೆನ್ನಾಗಿ ಕೇಳಿ. ಸಕಲ ಮಾನವರಿಗೆ ಕಾರ್ಯನಿರತರಾಗಲು ಸಂತೋಷವೇ ಬಲ. ಸಂತೋಷದಿಂದ ಮಾಡಿದ ಕಾರ್ಯವು ಶೀಘ್ರ ಫಲಪ್ರದವೆಂಬುದು ಸತ್ಯವಾದ ಮಾತು. ಸಂತೋಷದಿಂದ ಇರುವವನು ಶಾಂತಿ ಸೌಖ್ಯಗಳನ್ನು ಹೊಂದುತ್ತಾನೆ. ದುಃಖಿಯಾದ ಮಾನವನು ಮೃತಪ್ರಾಯನೆಂದೇ ತಿಳಿಯಬೇಕು. ಸದಾ ಸಂತೋಷದಿಂದ ಇರುವವನಿಗೆ ಉತ್ತಮ ಲೋಕವು ಪ್ರಾಪ್ತವಾಗುವುದು. ತಾನು ಸುಖವಾಗಿದ್ದು ಇತರರನ್ನು ಸಂತೋಷಪಡಿಸುತ್ತಾನೆ. ಆದುದರಿಂದ ಪ್ರತಿಯೊಬ್ಬ ಮಾನವನು ಸಂತೋಷದಿಂದ ಇರಲು ಪ್ರಯತ್ನಿಸಬೇಕು. ಸೂತರ ಆಹ್ಲಾದಕರವಾದ ಚತುರ್ವಚನಗಳನ್ನು ಆಲಿಸಿದ ಸೌನಕಾದಿಗಳು ಕುತೂಹಲದಿಂದ ಮಾತನಾಡಿದರು. ಹೇ ಸೂತನೆ, ನಿನ್ನ ಮಾತುಗಳನ್ನು ಕೇಳಿ ನಮಗೆ ಆನಂದವಾಗಿದೆ. ಆದರೆ ಸಂತೋಷಕ್ಕೆ ಅಧಿಷ್ಠಾನ ದೇವತೆ ಯಾರು? ಆಕೆಯ ಪ್ರಾದುರ್ಭಾವ ಹೇಗಾಗಿತು? ಆ ದೇವಿಯ ಮಹಿಮೆಗಳೇನು, ಪ್ರಭಾವವೇನು ಇತ್ಯಾದಿ ವಿಷಯಗಳನ್ನು ನಮಗೆ ವಿಶದವಾಗಿ ತಿಳಿಸು ಎಂದರು. ಸೂತ ನಿಂತೆಂದನು. ಸೌನಕಾದಿಗಳೇ ಕೇಳಿ. ಪೂರ್ವದಲ್ಲಿ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶ್ರಾವಣ ಶುದ್ಧ ಪೌರ್ಣಮಿ ಶುಕ್ರವಾರದ ದಿನ ಶಿವನ ಮಗಳಾದ ಮಾನಸಾದೇವಿ ಎಂಬ ನಾಗದೇವತೆ ಗಣಪತಿಗೆ ರಕ್ಷಾಬಂಧನವನ್ನು ಮಾಡಿದಳು. ಅದನ್ನು ನೋಡಿ ಗಣಪತಿಯ ಮಕ್ಕಳಾದ ಲಾಭಕ್ಷೇಮವೆಂಬುವವರು ನಮಗೂ ರಕ್ಷಾಸೂತ್ರವನ್ನು ಕಟ್ಟಬೇಕೆಂದು ಮಾನಸಾದೇವಿಯನ್ನು ಕೇಳಿಕೊಂಡರು. ಆಗ ಮಾನಸಾದೇವಿ, ಎಲೈ ಬಾಲಕರೇ ಕೇಳಿ, ರಕ್ಷಾಬಂಧನವನ್ನು ಸೋದರಿಯೇ ಮಾಡಬೇಕು, ಇತರರು ಮಾಡಬಾರದೆಂದು ನುಡಿದಳು. ಮಾನಸಾದೇವಿ ಹಿತವಚನವನ್ನು ಆಲಿಸಿ ಗಣಪತಿಯ ಪುತ್ರರು ತಂದೆಯ ಬಳಿ ಹೋಗಿ ಜನಕನಿಗೆ ವಂದಿಸಿ, ಜನಕ, ನಮಗೆ ರಕ್ಷಾಸೂತ್ರವನ್ನು ಕಟ್ಟಲು ಸೋದರಿಯ ಅಗತ್ಯವಿದೆ, ಅನುಗ್ರಹಿಸು ಎಂದು ಬೇಡಿಕೊಂಡರು. ಆಗ ಪ್ರಸನ್ನವದನನಾದ ಗಣಪತಿ ಆಸನ್ಮುಖಿಯಾಗಿ ಮಕ್ಕಳನ್ನು ನೋಡುತ್ತಿರಲು ಗಣಪತಿಯ ನೇತ್ರಗಳಿಂದ ಮಹೋಜ್ವಲವಾದ ಜ್ಯೋತಿ ಹೊರಟು ಅಲ್ಲಿಯೇ ಇದ್ದ ಕಮಲದಲ್ಲಿ ಸೇರಿತು. ಆ ಕಮಲದಿಂದ ಪ್ರಸನ್ನವದನಳಾದ ಬಾಲಕಿಯು ಪ್ರಾದುರ್ಭವಿಸಿದಳು. ಸಕಲ ದೇವತೆಗಳು ಈ ವಿಚಿತ್ರವನ್ನು ಕಣ್ಣಾರೆ ಕಂಡು ಸಂತೋಷಪಟ್ಟರು. ಹಾಗೆ ಪ್ರಾದುರ್ಭವಿಸಿದ ಬಾಲಕಿ ಚತುರ್ಭುಜಗಳಿಂದ ಶೋಭಿಸಿದಳು. ಅಭಯ ಹಸ್ತಳಾದ ಬಾಲಿಕೆ ಒಂದು ಕೈಯಲ್ಲಿ ಖಡ್ಗವನ್ನು, ಇನ್ನೊಂದು ಕೈಯಲ್ಲಿ ಶೂಲವನ್ನು, ಮತ್ತೊಂದು ಕರದಲ್ಲಿ ಪಾತ್ರೆಯನ್ನು ಹಿಡಿದುಕೊಂಡಿರುವುದನ್ನು ಎಲ್ಲರೂ ನೋಡಿದರು. ಆ ದೇವಿ ಸರ್ವ ಆಭರಣ ಭೂಷಿತಳು. ದಿವ್ಯಾಂಬರವನ್ನು ಧರಿಸಿ ರತ್ನಮಾಲಿಕೆಗಳಿಂದ ಅಲಂಕೃತಳಾಗಿದ್ದಳು. ಮಂದಸ್ಮಿತ ಸುಂದರವಾದ ನಾರವಿಂದಳಾದ ದೇವಿಯು ಭಕ್ತ ಜನರ ಸಕಲ ದುಃಖಗಳನ್ನು ದೂರ ಮಾಡಿ ಸದಾ ಸಂತೋಷದಿಂದ ಇರುವಂತೆ ಅನುಗ್ರಹಿಸುವಳೆಂದೇ ಆ ದೇವಿಯನ್ನು ಸಂತೋಷಿ ಮಾತಾ ಎಂದೇ ಕರೆದರು. ಆಗ ದೇವತೆಗಳು, ಗಂಧರ್ವರು, ಯಕ್ಷರು, ಕಿಂಪುರುಷರು, ನಾರದಾದಿ ಮುನೀಂದ್ರರು ಆ ದೇವಿಯನ್ನು ಸ್ತೋತ್ರಗೈದರು. ಓಂ ಸಂತೋಷಿ ಮಾತಾ, ನಿನಗೆ ವಂದಿಸುವೆವು. ಗಣಪತಿಯ ಪುತ್ರರ ಅಪೇಕ್ಷಿಸಿದಂತೆ ನಿನ್ನ ಪ್ರಾದುರ್ಭವಾಯಿತು. ಆ ಮಕ್ಕಳನ್ನು ಸಂತೋಷವಾಗಿರುವಂತೆ ಅನುಗ್ರಹಿಸು. ಅವರಿಗೆ ರಕ್ಷಾಬಂಧನವನ್ನು ಮಾಡಬೇಕೆಂದು ಬೇಡಿಕೊಂಡರು. ದೇವತೆಗಳ ಬಿನ್ನಪವನ್ನು ಆಲಿಸಿದ ಸಂತೋಷಿ ಮಾತೆ ಪ್ರಸನ್ನವದನಳಾಗಿ ಎಲ್ಲರೂ ನೋಡುತ್ತಿರಲು ಗಣಪತಿಯ ಪುತ್ರರಿಗೆ ರಕ್ಷಾಬಂಧನ ಮಾಡಿದಳು. ಜೈ ಜಯಕಾರಗಳೊಂದಿಗೆ ಸೂರ್ಯರು ಸಮವೃಷ್ಟಿಗೆರೆದರು. ನೆರೆದಿದ್ದ ಮುನಿಜನರ ಮಧ್ಯದಲ್ಲಿದ್ದ ನಾರದ ಮಹರ್ಷಿಗಳಿಂದ ಅಪ್ಪಣೆ ಮಾಡಿದರು. ಎಲೈ ಸುರಜನರೇ ಕೇಳಿ, ಮಹಾಗಣಪತಿಯ ಮಗಳಾದ ಈ ಬಾಲಿಕೆಯು ಸಂತೋಷದಿಂದ ಪ್ರಾದುರ್ಭವಿಸಿದಳು. ಗಣಪತಿಯ ಪುತ್ರರಿಗೆ ರಕ್ಷಾಸೂತ್ರ ಕಟ್ಟಿ ಅವರಿಗೆ ಸಂತೋಷವನ್ನು ಉಂಟು ಮಾಡಿದಳು. ಆದುದರಿಂದ ಈ ದೇವಿಗೆ ಸಂತೋಷಿ ಮಾತಾವೆಂಬ ನಾಮವೇ ಸೂಕ್ತವಾದದ್ದು. ಶುಕ್ರವಾರದಲ್ಲಿ ಸಂತೋಷಿ ಮಾತೆಯನ್ನು ಭಕ್ತಿಯಿಂದ ಪೂಜಿಸುವವರಿಗೆ ಸುಖ ಸಂತೋಷಗಳು ಲಭಿಸುವುದರಲ್ಲಿ ಸಂದೇಹವಿಲ್ಲಂದರು. ಮುನಿಜನರು, ದೇವತೆಗಳು ಆ ದೇವಿಯನ್ನು ಪೂಜಿಸಿ ತಮ್ಮ ಸ್ವಸ್ಥಾನಕ್ಕೆ ತೆರಳಿದರು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತಕಥೆಯ 1ನೇ ಅಧ್ಯಾಯ ಮುಗಿಯಿತು. ಬೋಲ ಸಂತೋಷಿ ಮಾತಾ ಕಿ ಜೈ. 2ನೇ ಅಧ್ಯಾಯ. ಸೌನಕಾದಿಗಳು ಸೂತನ ನಿಂತು ಪ್ರಶ್ನಿಸಿದರು. ಪುರಾಣ ಚತುರನಾದ ಸೂತನೆ, ಸಂತೋಷಿ ಮಾತೆಯ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿದಿರಿ. ದೇವಿ ವ್ರತವನ್ನು ಮಾಡುವ ನಿಯಮಗಳನ್ನು ತಿಳಿಯಲು ಕುತೂಹಲರಾಗಿದ್ದೇವೆ. ದಯವಿಟ್ಟು ಅದನ್ನು ವಿಸ್ತರಿಸಿ ಹೇಳಬೇಕೆಂದು ಪ್ರಶ್ನೆ ಮಾಡಲು ಆಗ ಸೂತ ನಿಂತೆಂದನು. ಎಲೈ ಸೌನಕಾದಿಗಳೇ, ಸಂತೋಷಿ ಮಾತೆಯ ವ್ರತ ವಿಧಾನವನ್ನು, ವಿಧಿ ನಿಯಮಗಳನ್ನು ಹೇಳುವೆನು, ಶ್ರದ್ಧೆಯಿಂದ ಕೇಳಿ. ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೆ 9 ತಿಂಗಳಲ್ಲಿ ಈ ವ್ರತವನ್ನು ಮಾಡಬಹುದು. ಆದರೆ ಜ್ಯೇಷ್ಠ, ಆಷಾಢ, ಪುಷ್ಯ ಈ 3 ತಿಂಗಳಲ್ಲಿ ವ್ರತವನ್ನು ಪ್ರಾರಂಭ ಮಾಡಬಾರದು. ಉಳಿದ 9 ತಿಂಗಳು ಶುಭಪ್ರದವಾದವು. ಈ ವ್ರತವನ್ನು ಶುಕ್ರವಾರವೇ ಪ್ರಾರಂಭ ಮಾಡಬೇಕು. 3 ಅಥವಾ 5 ಅಥವಾ 7 ಇಲ್ಲವೇ 14 ಅಥವಾ 16 ಇಲ್ಲವೇ 21 ಶುಕ್ರವಾರಗಳು ವ್ರತ ಮಾಡಬೇಕು. ವ್ರತದ ದಿವಸ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹಾಗೂ ಉಪವಾಸವಿರಬೇಕು. ಕೈಲಾಗದವರು ವ್ರತಾನಂತರ ಭೋಜನ ಮಾಡಬಹುದು. ಅಂದು ಭೂಶಯನ ಮಾಡಬೇಕು. ವ್ರತ ಮಾಡುವವರಂದು ಹುಳಿ ಪದಾರ್ಥವನ್ನು ತಿನ್ನಬಾರದು. ಯಾರ ಸಂಗಡ ಜಗಳವಾಡಬಾರದು. ಪರರನ್ನು ನಿಂದಿಸಬಾರದು. ಪರರೊಡನೆ ವಾದ ಮಾಡಕೂಡದು. ಕರ್ತೃ ಪ್ರಾತಃ ಕಾಲದಲ್ಲೇ ಪ್ರಾತರ್ ವಿಧಿಗಳನ್ನು ಮುಗಿಸಿ ಶುದ್ಧ ಜಲದಲ್ಲಿ ಮಿಂದು
ಪರಿಶುದ್ಧ ಚಿತ್ತನಾಗಿ ಶುಭ್ರ ವಸ್ತ್ರಗಳನ್ನು ಧರಿಸಿ ಪೂಜಾ ಮಂದಿರವನ್ನು ಪ್ರವೇಶಿಸಬೇಕು. ಉನ್ನತ ಪೀಠದಲ್ಲಿ ಸಂತೋಷಿ ಮಾತೆ ಚಿತ್ರಪಟವನ್ನು ಇರಿಸಿ ಪುಷ್ಪಾದಿಗಳಿಂದ ಅಲಂಕರಿಸಬೇಕು. ಅದರ ಮುನ್ನ ಪೂರ್ಣ ಕಲಶವನ್ನು ಇಡಬೇಕು. ದೀಪವನ್ನು ಹಚ್ಚಬೇಕು. ಧೂಪಾರಾಧನೆ ಮಾಡಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ಅಚಮನದ ನಂತರ ವಿಧಿಪೂರ್ವಕವಾಗಿ ಸಂಕಲ್ಪ ಮಾಡಿ ಮೊದಲು ಮಹಾಗಣಪತಿಯ ಪೂಜೆ ಆಚರಿಸಬೇಕು. ನಂತರ ಕಲಶ ಪೂಜೆ ಮಾಡಬೇಕು. ಆಮೇಲೆ ನವಗ್ರಹ ಪೂಜೆ, ದಿಕ್ಪಾಲಕರ ಪೂಜೆ ಮಾಡಬೇಕು. ಮತ್ತೊಂದು ಕಲಶವನ್ನಿಟ್ಟು ಅದರ ಮೇಲೆ ಒಂದು ಪಾತ್ರೆಯಲ್ಲಿ ಹುರಿಕಡಲೆ ಮತ್ತು ಬೆಲ್ಲ ಹಾಕಿ ಸಂತೋಷಿ ಮಾತೆಯನ್ನು ಪ್ರಾರ್ಥಿಸಬೇಕು. ಸಂತೋಷಿ ಮಾತೆಯನ್ನು ಪೂಜಿಸಿ ಧೂಪ ದೀಪಗಳನ್ನು ನೈವೇದ್ಯವನ್ನು ಸಮರ್ಪಿಸಬೇಕು. ಹುರಿಕಡಲೆ, ಬೆಲ್ಲ ಮತ್ತು ಪಕ್ವವಾದ ಫಲಗಳನ್ನು ಮಾತೆಗೆ ನಿವೇದಿಸಿ ಮಂಗಳಾರತಿ ಮಾಡಿ ಸಂತೋಷಿ ಮಾತೆಯ ಕಥೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಪುನಃ ಪೂಜೆ ಮಾಡಿ ಪ್ರಸಾದವನ್ನು 3 ಭಾಗಗಳಾಗಿ ವಿಂಗಡಿಸಿ ಪೂಜೆ ಮಾಡಿಸಿದ ವಿಪ್ರನಿಗೆ 1 ಭಾಗವನ್ನು ಕೊಡುವುದು. 2ನೇ ಭಾಗವನ್ನು ಗೋಮಾತೆಗೆ ತಿನ್ನಿಸಬೇಕು. 3ನೇ ಭಾಗವನ್ನು ಎಲ್ಲರಿಗೂ ವಿತರಣೆ ಮಾಡಬೇಕು. ಬಾಂಧವರಿಗೆ ಹಾಗೂ ಇತರರಿಗೆ ಕೊಟ್ಟು ನಂತರ ಮನೆಯವರು ಪ್ರಸಾದ ಸ್ವೀಕರಿಸಬೇಕು. ಮುನಿಜನರೇ ಕೇಳಿ, ಈ ವ್ರತವನ್ನು ಶುಕ್ರವಾರದಲ್ಲಿ ವಿಧಿಪೂರ್ವಕ, ಶಕ್ತಿ ವಂಚನೆ ಇಲ್ಲದೆ, ಲೋಭ ಮಾಡದೆ, ಉತ್ಸಾಹದಿಂದ ಮಾಡಬೇಕು. ಅಭೀಷ್ಟವು ಪೂರ್ಣವಾದ ನಂತರ ವ್ರತ ಉದ್ಯಾಪನೆ ಮಾಡಬೇಕು. ಉದ್ಯಾಪನೆ ದಿವಸದಲ್ಲಿ ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ ಮುತ್ತೈದೆಗೆ ಹಾಗೂ 8 ಮಂದಿ ಬಾಲಕ ಬಾಲಕಿಯರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು. ಅಂದು ಸಹ ಅಡಿಗೆಯಲ್ಲಿ ಹುಳಿ ಪದಾರ್ಥವನ್ನು ಬಳಸಬಾರದು. ಭೋಜನಾನಂತರ ಬ್ರಾಹ್ಮಣನಿಗೆ, ಮುತ್ತೈದೆಗೆ ಹಾಗೂ ಬಾಲಕ ಬಾಲಕಿಯರಿಗೆ ಯಥಾಶಕ್ತಿ ನೂತನ ವಸ್ತ್ರಗಳನ್ನು, ಫಲಗಳನ್ನು, ಪುಷ್ಪಗಳನ್ನು ಕೊಟ್ಟು ಸಂತೃಪ್ತಿ ಪಡಿಸಬೇಕು. ಅಂದು ಸಹ ಯಾರಿಗೂ ದಕ್ಷಿಣೆ ಕೊಡಬಾರದು. ಏಕೆಂದರೆ ಕೊಟ್ಟ ದಕ್ಷಿಣೆಯಿಂದ ಮಕ್ಕಳು ಹುಳಿ ಪದಾರ್ಥಗಳನ್ನು ಕೊಂಡು ತಿನ್ನಬಹುದೆಂಬ ಶಂಕೆ ಬರಬಾರದು. ಆದುದರಿಂದ ಎಲ್ಲರಿಗೆ ಶಕ್ತಿ ವಂಚನೆ ಇಲ್ಲದಂತೆ ಮರುದಿನ ದಕ್ಷಿಣ ಕೊಟ್ಟು ಸಂತೋಷಪಡಿಸಿ ತಾನು ಸಂತೋಷದಿಂದ ಇರಬೇಕು. ಸೌನಕಾದಿಗಳೇ ಕೇಳಿ, ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಉದ್ಯಾಪನೆಯನ್ನು ಸೂಕ್ತ ರೀತಿ ಶಕ್ತಿ ವಂಚನೆ ಇಲ್ಲದೆ ಮಾಡಿದವರಿಗೆ ಸಕಲ ದುಃಖಗಳು ಸರಿದು ಹೋಗುವು. ವಾಂಛಿತಾರ್ಥವನ್ನು ಪಡೆದು ಸಂಪತ್ತಿನಿಂದ ಸಂತೋಷ ಚಿತ್ತರಾಗಿರುವವರು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತ ಕಥೆಯ 2ನೇ ಅಧ್ಯಾಯ ಮುಗಿಯಿತು. ಸಂತೋಷಿ ಮಾತಕಿ. 3ನೇ ಅಧ್ಯಾಯ. ಸೌನಕಾದಿಗಳು ಮತ್ತೆ ಪ್ರಶ್ನೆ ಮಾಡಿದರು. ಎಲೆ ಪೂತ ಚರಿತ್ರ ಸೂತ, ಸಂತೋಷಿ ಮಾತಾ ವ್ರತ ನಿಯಮಗಳನ್ನು ಕೇಳಿ ನಮಗೆ ಆನಂದವಾಗಿದೆ. ಆ ದೇವಿಯ ಮಹಾತ್ಮೆಯನ್ನು ತಿಳಿಯಲು ನಾವು ಕುತೂಹಲರಾಗಿದ್ದೇವೆ. ಈ ಲೋಕದಲ್ಲಿ ಆ ದೇವಿಯನ್ನು ಯಾರು ಪೂಜಿಸಿದರು? ಆ ವಿವರಗಳನ್ನು ದಯಮಾಡಿ ನಮಗೆ ತಿಳಿಸು ಎಂದು ಕೇಳಿಕೊಂಡರು. ಸಂತುಷ್ಟ ಅಂತರಂಗನಾದ ಸೂತನಾದ ಸೌನಕಾದಿಗಳನ್ನೇ ಕೇಳಿ, ಪೂರ್ವದಲ್ಲಿ ಶ್ರೀರಂಗಪಟ್ಟಣವೆಂಬ ನಗರದಲ್ಲಿ ಓರ್ವ ಸ್ತ್ರೀಗೆ 7 ಮಂದಿ ಮಕ್ಕಳಿದ್ದರು. ಅವರು ವ್ಯವಸಾಯವೇ ವೃತ್ತಿಯಾಗಿ ಉಳ್ಳವರಾಗಿದ್ದರು. ಮಾತೃಭಕ್ತಿ ಪರಾಯಣರಾದ ಅವರಲ್ಲಿ 6 ಮಂದಿಗೆ ವಿವಾಹವಾಗಿತ್ತು. 7ನೇನವನು ಚಿಕ್ಕವನಾದ ಶ್ರೀಕರನಿಗೆ ಲಗ್ನವಾಗಿರಲಿಲ್ಲ. ಶ್ರೀಕರನು ಸಂಗೀತ ವಿದ್ವಾಂಸನು, ಬಲಶಾಲಿ, ಧೈರ್ಯಶಾಲಿ ಆಗಿದ್ದನು. ಅವನು ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಉಜ್ಜಯಿನಿ ನಗರಕ್ಕೆ ಪ್ರಯಾಣವಾದನು. ಆಗ ದೇವಿಯ ಮಂದಿರದಲ್ಲಿ ಒಂದು ದೊಡ್ಡ ಉತ್ಸವ ನಡೆಯುತ್ತಿತ್ತು. ಆ ಶುಭ ಸಮಯಕ್ಕೆ ದೇಶದ 4 ದಿಕ್ಕುಗಳಿಂದ ಜನರು ದೇವಿಯ ದರ್ಶನಾಕಾಂಕ್ಷಿಗಳಾಗಿ ಬಂದು ಸೇರಿದ್ದರು. ಸೌನಕಾದಿಗಳೇ ಕೇಳಿ, ಅಲ್ಲಿ ನೆರೆದಿದ್ದ ಜನಸ್ತೋಮದಲ್ಲಿ ಭಕ್ತ ಜನರಿಂದ ಪ್ರಾರ್ಥಿತನಾಗಿ ಶ್ರೀಕರನು ದೇವಿಯ ಗೀತೆಯನ್ನು ಹೃದಯಂಗಮವಾಗಿ ಹಾಡಿ ಹಾಡಿ ನಲಿದಾಡಿದನು. ಅದನ್ನು ಕಂಡ ಜನರು ಆನಂದವನ್ನು ಹೊಂದಿ ಅವನನ್ನು ಕೊಂಡಾಡಿದರು. ಆ ಸಭೆಯಲ್ಲಿ ಕುಳಿತಿದ್ದ ಸತ್ಯವತಿ ಎಂಬ ಕನ್ಯೆಯು ಶ್ರೀಕರನ ಮಧುರ ಗಾನಾಮೃತವನ್ನು ಪಾನ ಮಾಡಿ ಮನಸೋತು ಅವನನ್ನೇ ಪತಿ ಎಂದು ಭಾವಿಸಿಕೊಂಡಳು. ಕಾರ್ಯಕ್ರಮ ಮುಗಿದ ನಂತರ ನೆರೆದಿದ್ದ ಜನರೆಲ್ಲ ಸಂತೋಷಿ ಮಾತೆಗೆ ವಂದಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಸತ್ಯವತಿಯು ದೇವಿಗೆ ಭಕ್ತಿ ಪುರಸ್ಕಾರವಾಗಿ ಅಭಿನಂದಿಸಿ ತನ್ನ ಸಂಕಲ್ಪವು ಸಫಲವಾಗುವಂತೆ ಮಾಡೆಂದು ಮನದಲ್ಲಿ ಬೇಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಶ್ರೀಕರನನ್ನು ಮತ್ತೆ ಮತ್ತೆ ವೀಕ್ಷಿಸಿ ತನ್ನ ಮನೆಗೆ ಹೊರಟಳು. ಮನೆಗೆ ಹೋಗುವ ಮಾರ್ಗದಲ್ಲಿ ರೂಪವತಿಯಾದ ಸತ್ಯವತಿಯನ್ನು ನೋಡಿ ದುಷ್ಟರ ಮೋಹಿನಿ ಅವಳನ್ನು ಬಲಾತ್ಕರಿಸಿದರು. ಭೀತಳಾದ ಸತ್ಯವತಿಯು ನನ್ನನ್ನು ರಕ್ಷಿಸಿ ರಕ್ಷಿಸಿ ಎಂದು ಆರ್ತನಾದದಿಂದ ಕೂಗಿಕೊಂಡಳು. ಅದೇ ಮಾರ್ಗವಾಗಿ ಹೋಗುತ್ತಿದ್ದ ಶ್ರೀಕರನು ಆ ಬಾಲೆಯ ಕೂಗನ್ನು ಕೇಳಿ ಅವಳ ರಕ್ಷಣೆಗೆ ಓಡಿ ಬಂದು ದುಷ್ಟರನ್ನು ತಡೆದನು. ಬಲವಾಗಿ ಅವರನ್ನು ಹೊಡೆದನು. ದೃಢಕಾಯನು ಮಹಾಬಲಿಶಾಲಿಯೂ ಆದ ಶ್ರೀಕರನ ಹೊಡೆತಕ್ಕೆ ತಡೆಯಲಾರದೆ ದಿಕ್ಕಾಪಾಲಾಗಿ ಓಡಿ ಹೋದರು. ಸತ್ಯವತಿಯು ಶ್ರೀಕರನಿಗೆ ಕೃತಜ್ಞತೆಯ ವಂದನೆಗಳನ್ನು ಅರ್ಪಿಸಿ ದಯಾದ್ರ ದೃಷ್ಟಿಯಿಂದ ಅವನನ್ನು ನೋಡಿ ಲಜ್ಜೆಯಿಂದ ವಿನಯ ವಿನಮಿತ ಗಾತ್ರಳಾಗಿ ಮನೆಗೆ ತೆರಳಿದಳು. ಸತ್ಯವತಿ ಮನ ಪ್ರವೃತ್ತಿಯನ್ನು ಅರಿತ ಜನನಿ ಜನಕರು ಶ್ರೀಕರನನ್ನು ಕಂಡು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅವನ ಸಮ್ಮತಿಯನ್ನು ಪಡೆದು ಶುಭ ಮುಹೂರ್ತದಲ್ಲಿ ಸತ್ಯವತಿ ಶ್ರೀಕರನ ವಿವಾಹ ಮಹೋತ್ಸವವನ್ನು ನೆರವೇರಿಸಿದರು. ಶ್ರೀಕರನಿಗೆ ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಹೊರಟು ಸೇವೆಯನ್ನು ಮಾಡಿದ್ದರ ಫಲವಾಗಿ ಶೀಘ್ರದಲ್ಲಿ ವಿವಾಹವಾಯಿತು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತಕಥೆಯ 3ನೇ ಅಧ್ಯಾಯ ಮುಗಿಯಿತು. ಬೋಲ ಸಂತೋಷಿ ಮಾತಾ ಕಿ. 4ನೇ ಅಧ್ಯಾಯ. ಸೂತ ನಿಂತೆಂದನು. ಸೌನಕಾದಿಗಳೇ ಕೇಳಿ, ಸತ್ಯವತಿ ವಿವಾಹವಾದ ನಂತರ ಅತ್ತೆ ಮನೆಯನ್ನು ಸೇರಿ ಪತಿ ಸೇವೆಯ ಸತೀಧರ್ಮವೆಂಬುದನ್ನು ಆಚರಣೆಯಲ್ಲಿ ತೋರಿಸಿದಳು. ಸತ್ಯವತಿಯ ಶೀಲ, ವಿನಯ, ವಿವೇಕಾದಿ ಸದ್ಗುಣಗಳನ್ನು ಕಂಡು ಎಲ್ಲರೂ ಸಂತಸಪಟ್ಟರು.
ಆದರೆ 6 ಮಂದಿ ನಗಣ್ಯರಿಗೆ ಅದು ಸರಿ ಬರಲಿಲ್ಲ. ದ್ವೇಷ ಅಶುಗಳದ್ದು ಕೂಡಿದ ಅವರು ಸತ್ಯವತಿಯಲ್ಲಿ ದೋಷಗಳನ್ನು ಎಣಿಸಿದರು. ಉಚ್ಚಿಷ್ಟವನ್ನಷ್ಟೇ ಅವಳಿಗೆ ಉಣಬಡಿಸಿದರು. ಅವಳು ತನಗೆ ಕೊಡುತ್ತಿದ್ದ ಕಿರುಕುಳ ತಡೆಯಲಾರದೆ ಒಂದು ದಿನ ಎಲ್ಲಾ ವಿಷಯವನ್ನು ತನ್ನ ಪತಿದೇವನಿಗೆ ತಿಳಿಸಿದಳು. ಸತ್ಯವತಿ ವಚನಗಳನ್ನು ಪತಿದೇವನು ನಂಬಲಿಲ್ಲ. ಆದರೆ ಅತ್ತಿಗೆಯವರು ತನ್ನ ಹೆಂಡತಿಗೆ ಕೊಡುತ್ತಿದ್ದ ಕಿರುಕುಳವನ್ನು ಕಣ್ಣಾರೆ ಕಂಡು ತಮಗೆ ಎಂಜಲ ಅನ್ನವಷ್ಟು ಬಡಿಸುತ್ತಿದ್ದನ್ನು ತಿಳಿದು ಕುಪಿತನಾಗಿ ಅತ್ತಿಗೆಯರನ್ನು ದಂಡಿಸಿದನು. ಅದೇ ಸಮಯಕ್ಕೆ ಶ್ರೀಕರನ ಅಣ್ಣಂದಿರು ಬಂದು ವಿಷಯವನ್ನು ಕೇಳಿ ತಿಳಿದವರೆಲ್ಲರೂ ಒಂದಾಗಿ ಶ್ರೀಕರನನ್ನು ನೋಡಿ, ಎಲೆ ಮೂರ್ಖ, ಮಂದ ಬುದ್ಧಿ, ನಿನಗೆ ಸಂಪಾದನೆ ಮಾಡಲು ಕೈಲಾಗದು, ನಿಮಗೆ ಮೃಷ್ಟಾನ್ನವನ್ನೆಂತೂ ನೀಡಬಹುದು, ಉಚ್ಚಿಷ್ಟವೇ ನಿಮಗೆ ಗತಿ, ಬೇರೇನನ್ನು ಮಾಡಲಾಗದು ಎಂಬುದಾಗಿ ನಿಷ್ಠೂರ ವಚನಗಳನ್ನಾಡಲು ಶೋಕಾಕುಲ ಚಿತ್ತನಾದ ಶ್ರೀಕರನು ಮನೆ ಬಿಟ್ಟು ದೇಶಾಂತರ ಹೊರಟು ಹೋದನು. ಶ್ರೀಕರನು ದೇಶಾಟನ ಮಾಡುತ್ತಾ ಒಂದು ಪಟ್ಟಣದಲ್ಲಿ ಓರ್ವ ವರ್ತಕನಲ್ಲಿ ಕೆಲಸಕ್ಕೆ ಸೇರಿದನು. ಕೆಲಸದ ದಿನಗಳು ಉರುಳಿದವು, ವರ್ಷಗಳು ಕಳೆದು ಹೋದವು. ಶ್ರೀಕರನ ವಿಶ್ವಾಸ ಪೂರಿತ ಸೇವೆಯನ್ನು ನೋಡಿ ತೃಪ್ತನಾದ ವರ್ತಕನು ಅವನಿಗೆ ಸಂಬಳದ ಜೊತೆಗೆ ವ್ಯಾಪಾರದ ಲಾಭದಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಅವನನ್ನು ಪಾಲುಗಾರನನ್ನಾಗಿ ಮಾಡಿಕೊಂಡನು. ನಿರ್ಮಲ ಸ್ವಭಾವದ ಶ್ರೀಕರನು ವಿಶೇಷ ಧನಾರ್ಜನೆ ಮಾಡಿ ದೊಡ್ಡ ಶ್ರೀಮಂತನಾದನು. ಇತ್ತ ಶ್ರೀಕರನ ಪತ್ನಿ ಸತ್ಯವತಿ ಪ್ರತಿದಿನ ಅಡವಿಗೆ ಹೋಗಿ ಸೌದೆ ತರುತ್ತಿದ್ದಳು. ಮನೆಯ ಕೆಲಸಗಳನ್ನೆಲ್ಲ ಮಾಡಿ ನೆಗೆಣ್ಣೆರು ಹಾಕುತ್ತಿದ್ದ ಹುಳಿ ಅಳಿಸಿದ ಪದಾರ್ಥಗಳನ್ನೆಲ್ಲ ತಿಂದು ಚಿಪ್ಪಿನಲ್ಲಿ ನೀರು ಕುಡಿದು ಪತಿದೇವನ ದಾರಿ ಕಾಯುತ್ತಾ ದಿನಗಳನ್ನು ಕಳೆಯುತ್ತಿದ್ದಳು. ಆ ಮನೆಯ ಜನರ ನಿಷ್ಠೂರ ವಚನಗಳನ್ನು ಸಹಿಸಿಕೊಂಡು ಮನೆಯ ದಾಸಿಯಾಗಿದ್ದಳು. ಸೌನಕಾದಿಗಳೇ ಕೇಳಿ ಇಂತು ನಾನಾ ವಿಧವಾದ ಹಿಂಸೆ ಕೊಡುತ್ತಿದ್ದರು ಸತ್ಯವತಿ ಸಹನೆಯಿಂದ ಇದ್ದರು. ನಿಷ್ಕಾರಣವಾಗಿ ನಿರ್ದೋಷಿಯಾದ ಸತ್ಯವತಿಯನ್ನು ನೆಗೆಣ್ಣೆಯರು ಬೈದು ಹೊಡೆದರು. ಚಿತ್ರಹಿಂಸೆಯನ್ನು ಸಹಿಸಲಾಗದೆ ಸತ್ಯವತಿ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿ ಹೊರಟಳು. ನದಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಲು ಉದ್ಯುಕ್ತಳಾದ ಸತ್ಯವತಿಯನ್ನು ನಾರದ ಮುನೀಂದ್ರರು ಬಂದು ತಡೆದರು. ಬ್ರಹ್ಮಮಾನಸ ಪುತ್ರನಾದ ನಾರದ ಮುನೀಂದ್ರಗೆ ಸತ್ಯವತಿ ಸಾಷ್ಟಾಂಗ ಪ್ರಣಾಮ ಮಾಡಿ ತನ್ನ ದುರವಸ್ಥೆಯನ್ನು ಶಾಂತವಾಗಿ ತೋಡಿಕೊಂಡು ದೈನ್ಯದಿಂದ ದುಃಖಿಸುತ್ತಿದ್ದಳು. ಅದನ್ನು ಕಂಡ ನಾರದ ಮುನೀಂದ್ರರು ಜ್ಞಾನ ನೇತ್ರದಿಂದ ಅವಳ ಭವಿಷ್ಯವನ್ನು ತಿಳಿದು ಅವಳ ಅದೃಷ್ಟಕ್ಕೆ ಸಂತಸಪಟ್ಟು ಅವಳನ್ನು ದಯಾದ್ರ ದೃಷ್ಟಿಯಿಂದ ನೋಡಿ ಹಿತವಚನಗಳನ್ನು ಆಡಿದರು. ನಾರದ ಮುನೀಂದ್ರರು ಇಂತೆಂದರು, ಎಲೈ ಮಗಳೇ, ಚಿಂತಿಸಬೇಡ, ಭಯಪಡಬೇಡ, ನಿನಗೆ ಉತ್ತಮ ಭವಿಷ್ಯವಿದೆ. ಮುಂದೆ ನಿಮಗೆ ಸುಖವಾಗುವುದು. ನನ್ನ ಮಾತನ್ನಾಲಿಸು. ವಿನಾಯಕನ ಮಗಳಾದ ಸಂತೋಷಿ ಮಾತೆಯನ್ನು ಪೂಜಿಸು. ಆ ದೇವಿಯ ವ್ರತವನ್ನು ಮಾಡು. ಹೀಗೆ 16 ಶುಕ್ರವಾರಗಳು ವ್ರತ ಮಾಡಿದರೆ ನಿನಗೆ ವ್ರತ ಪ್ರಭಾವದಿಂದ ಸಕಲ ದುಃಖಗಳು ದೂರವಾಗುವು. ದೂರ ದೇಶದಲ್ಲಿರುವ ನಿನ್ನ ಪತಿ ನಿನ್ನಲ್ಲಿಗೆ ಬರುವನು. ಮುಂದೆ ಪತಿಯಿಂದ ಕೂಡಿ ನೀನು ಸುಖವನ್ನೇ ಅನುಭವಿಸುವಿ. ಚಿಂತಿಸಬೇಡ. ಆತ್ಮಹತ್ಯೆ ಮಹಾಪಾಪ, ಸದ್ಗತಿ ಇಲ್ಲ, ದುಡುಕಬೇಡ ಎಂಬುದಾಗಿ ಹಿತವಚನಗಳನ್ನಾಡಿ ನಾರದ ಮುನೀಂದ್ರರು ಕರ್ತವ್ಯವನ್ನು ಸೂಚಿಸಿ ವ್ರತ ವಿಧಾನವನ್ನು ಅರುಹಿ ಅಂತರ್ಧ್ಯಾನರಾದರು. ನಾರದ ಮುನೀಂದ್ರರ ವಚನವನ್ನು ಆಲಿಸಿದ ಸತ್ಯವತಿಗೆ ಜೀವ ಬಂದಂತಾಯಿತು. ಅಲ್ಲಿಂದ ಮರಳಿ ಬಂದಳು. ಅದೇ ಶುಕ್ರವಾರದಲ್ಲಿ ಸಂತೋಷಿ ಮಾತೆಯ ವ್ರತವನ್ನು ಆಚರಿಸಲು ಸಂಕಲ್ಪ ಮಾಡಿದಳು. ಸತ್ಯವತಿ ಪ್ರಯಾಸಗಳನ್ನೆಲ್ಲ ಸಹಿಸಿಕೊಂಡು ಕಷ್ಟದಲ್ಲಿ ಶುಕ್ರವಾರ ಸಂತೋಷಿ ಮಾತೆಯ ವ್ರತವನ್ನು ಭಕ್ತಿಯಿಂದ ಮಾಡಿದಳು. ಸೌನಕಾದಿಗಳೇ ಕೇಳಿ ಇಂತು ಸತ್ಯವತಿ 15 ಶುಕ್ರವಾರಗಳು ವ್ರತವನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸಿದಳು. 16ನೇ ಶುಕ್ರವಾರವೂ ಬಂದಿತು. ಆದರೆ ಕೈಯಲ್ಲಿ ಬಿಡಿಗಾಸಿಲ್ಲವಾಯಿತು. ದೈನ್ಯಾವಸ್ಥೆಯಲ್ಲಿ ಸತ್ಯವತಿ ಬಂಧುಗಳನ್ನು ಹಿತೈಷಿಗಳ ನೆರೆಹೊರೆ ಶ್ರೀಮಂತರನ್ನು ಹಣಕ್ಕಾಗಿ ಯಾಚಿಸಿದಳು. ಅದು ಪ್ರಯೋಜನವಾಗಲಿಲ್ಲ. ಯಾರು ಕಾಸು ಕೊಡಲಲ್ಲರು. ತನ್ನ ವ್ರತಕ್ಕೆ ಭಂಗವಾಗುವುದೆಂದು ಭಯದಿಂದ ಚಿಂತಿಸಿದಳು. ಅತೀವ ದುಃಖದಿಂದ ಮರಗಿದಳು. ದಾರಿ ತೋರದೆ ದೇವಿಯನ್ನೇ ಮೊರೆ ಹೊಕ್ಕಳು. ಸರ್ವಮಂಗಲ ಸ್ವರೂಪಳು, ಭಕ್ತವತ್ಸಲು, ದಯಾಸಮುದ್ರಳು ಆದ ಸಂತೋಷಿ ಮಾತೆಯು ಮುದುಕಿಯ ರೂಪವನ್ನು ಧರಿಸಿ ಪೂಜಾ ದ್ರವ್ಯಗಳನ್ನು ತೆಗೆದಿತು ಸತ್ಯವತಿ ಬಳಿಗೆ ಬಂದಳು. ದೇವಿಯು ಸತ್ಯವತಿಯನ್ನು ಸಂತೈಸಿ ಪೂಜಾ ದ್ರವ್ಯಗಳನ್ನಿತ್ತು, ಮಗಳೇ ಚಿಂತಿಸಬೇಡ, ಧೈರ್ಯದಿಂದ ಇರು. ಈ ಪೂಜಾ ದ್ರವ್ಯಗಳನ್ನು ತೆಗೆದುಕೋ. ದೇವಿ ವ್ರತವನ್ನು ನಿರ್ವಿಘ್ನವಾಗಿ ಮಾಡು. ನಿನಗೆ ಮಂಗಳವಾಗುವುದು ಎಂದು ಹರಸಿ ಅಂತರ್ಧ್ಯಾನಳಾದಳು. ಸೂತ ನಿಂತೆಂದನು, ಸೌನಕಾದಿಗಳೇ ಕೇಳಿ. ವೃದ್ಧ ಮಾತೆ ತಂದಿತ್ತ ಪೂಜಾ ದ್ರವ್ಯಗಳಿಂದ 16ನೇ ಶುಕ್ರವಾರದಲ್ಲಿ ಶ್ರೀ ಸಂತೋಷಿ ಮಾತೆಯ ವ್ರತವನ್ನು ಬಹು ಸಂತೋಷದಿಂದ ಮಾಡಿದಳು. ದೇವಿಯ ಕೃಪೆಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಸಂತೋಷಿ ಮಾತೆಯನ್ನು ವಿಧ ವಿಧವಾಗಿ ಕೊಂಡಾಡಿದಳು. ಬಳಿಕ ತನ್ನ ಪತಿಯ ವಿಷಯವನ್ನು ಅರಿಯದ ತಾನು ದೇವಿಯನ್ನು ಪ್ರಾರ್ಥಿಸಿ, ಓ ಮಾತಾ, ನನ್ನ ಪತಿಯಲ್ಲಿರುವವನೋ ತಿಳಿಯದಾಗಿದೆ. ಶೀಘ್ರ ಕಾಲದಲ್ಲಿ ಆತನ ಮನೆ ಹಿಂದಿರುಗುವಂತೆ ಅನುಗ್ರಹಿಸು. ಕರ್ತು ಸಂಘವನ್ನು ಕರುಣಿಸು ಎಂದು ದೇವಿಯನ್ನು ಬೇಡಿಕೊಂಡಳು. ಸತ್ಯವತಿಯು ಭಿನ್ನಪವನ್ನು ಆಲಿಸಿದ ಸಂತೋಷಿ ಮಾತೆ ಸಂತುಷ್ಟಳಾಗಿ ಶ್ರೀಕರನಿಗೆ ಸ್ವಪ್ನದಲ್ಲಿ ದರ್ಶನವಿತ್ತು. ಹೊಸ ಶ್ರೀಕರ, ನಿನ್ನ ಸತ್ಯವತಿ ನಿನ್ನ ದಾರಿಯನ್ನೇ ನೋಡುತ್ತಾ ಕಾದಿರುವವಳು. ವ್ಯವಹಾರದಲ್ಲಿ ಮಗ್ನನಾಗಿ ಮನೆಯನ್ನು ಮಡದಿಯನ್ನು ಮರುತ್ತಿರುವೆ. ಜಾಗೃತನಾಗಿ ತಡ ಮಾಡದೆ ನೀನು ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗು. ನಿನಗಾಗಿ ತಪಿಸುತ್ತಿರುವ ನಿನ್ನ ಸತಿಯನ್ನು ಸಮಾಧಾನ ಪಡಿಸು, ಸಂತೋಷಗೊಳಿಸು. ನಿನಗೆ ಮಂಗಳವಾಗುವುದು, ಹೊರಡು ಎಂದು ಆಜ್ಞಾಪಿಸಿ ಸಂತೋಷಿ ಮಾತೆ ಅದೃಶ್ಯಳಾದಳು. ಸೌನಕಾದಿಗಳೇ ಕೇಳಿ. ಸಂತೋಷಿ ಮಾತೆ ಆಜ್ಞೆಯನ್ನು ಶಿರಸಾಧರಿಸಿ ವ್ಯವಹಾರದ ಮೇಲಿನ ಆಸೆ ಅಭಿಮಾನವನ್ನು ತ್ಯಜಿಸಿ ಸತ್ಯವತಿಯನ್ನು ಕಾಣುವ ಆಕಾಂಕ್ಷೆಯಿಂದ ಶ್ರೀಕರನು ಮರುದಿನವೇ ತನ್ನ ನಿವಾಸ ಸ್ಥಾನವಾದ ಶ್ರೀರಂಗಪಟ್ಟಣಕ್ಕೆ ಪ್ರಯಾಣವಾದನು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತಕಥೆಯ 4ನೇ ಅಧ್ಯಾಯ ಮುಗಿದಿದ್ದು. ಬೋಲ ಸಂತೋಷಿ ಮಾತಾ ಕಿ ಜೈ.
5ನೇ ಅಧ್ಯಾಯ. ಸೂತನಿಂತೆಂದನು, ಸೌನಕಾದಿಗಳೇ ಕೇಳಿ, ಶ್ರೀಕರನು ವಿಶೇಷವಾಗಿ ಧನವನ್ನು ತೆಗೆದುಕೊಂಡು ಶ್ರೀರಂಗ ಪಟ್ಟಣಕ್ಕೆ ತೆರಳಿದನು. ಸಂಧ್ಯಾಕಾಲಕ್ಕೆ ಸ್ವಗೃಹವನ್ನು ಸೇರಿಕೊಂಡನು. ಅದೇ ಸಮಯಕ್ಕೆ ಸರಿಯಾಗಿ ಅವನ ಪತ್ನಿ ಸತ್ಯವತಿ ಸೌದೆಯನ್ನು ಹೊತ್ತು ತಂದಳು. ಅಡವಿಯಿಂದ ನಡೆದು ದಣದು ಆಯಾಸಗೊಂಡು ಬರುತ್ತಿದ್ದ ಸತ್ಯವತಿ ಹರಕು ಬಟ್ಟೆ ಧರಿಸಿ ಕೃಶಳಾಗಿರುವುದನ್ನು ನೋಡಿ ಶ್ರೀಕರನು ಬಲು ನೊಂದು ಮನಸ್ಸಿನಿಂದ ಕೋಪಗೊಂಡವನಾಗಿ ಅತ್ತಿಗೆರನ್ನ ಅಣ್ಣಂದಿರನ್ನು ನೋಡಿ, ರೋಗಿಷ್ಠಿ ಭಿಕ್ಷುಕಿಯಂತಿರುವ ಸತ್ಯವತಿಯನ್ನು ನೋಡಿದರೆ ಅವಳಲ್ಲಿ ನಮಗಿರುವ ತಾಸ್ಯಾರ ಬುದ್ಧಿ, ಅಸೂಯೆ, ದ್ವೇಷಗಳೆಂಬುದು ತಿಳಿದು ಬರುತ್ತದೆ. ನೀವು ಅವಳಿಗೆ ಮಾಡಿದ ಅನ್ಯಾಯವನ್ನು ನೋಡಿದರೆ ನಾವೀ ಮನೆಯಲ್ಲಿ ಒಂದು ಕ್ಷಣವೂ ಇರಲಾಗದು ಎಂದು ನುಡಿದಂತೆ ನಡೆದೆನು. ಶ್ರೀಕರನು ಶ್ರೀರಂಗ ಪಟ್ಟಣದಲ್ಲಿಯೇ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿಸಿ ಸತಿ ಸಮೇತ ವಾಸವಾಗಿದ್ದನು. ಆ ನೂತನ ಗೃಹದಲ್ಲಿ ಸಂಪದ್ಯುಕ್ತನಾದ ಪತಿಯ ಸಮ್ಮತಿ ಪಡೆದು ಸತ್ಯವತಿ ಸಂತೋಷಿ ಮಾತೆಯ ವ್ರತದ ಉದ್ಯಾಪನೆಯನ್ನು ಶಾಸ್ತ್ರೋಕ್ತ ರೀತಿ ವೈಭವದಿಂದ ಮಾಡಿದಳು. ಈ ಶುಭ ಸಂದರ್ಭಕ್ಕೆ ಶ್ರೀಕರನು ತನ್ನ ಬಂಧುಗಳನ್ನು 6 ಮಂದಿ ಅಣ್ಣಂದಿರನ್ನು ಅತ್ತಿಗೆರನ್ನು ಆಹ್ವಾನಿಸಿ ಆದರದ ಮುಷ್ಟಾನ್ನವನ್ನು ಉಣಬಡಿಸಿದನು. ಸೌನಕಾದಿಗಳೇ ಕೇಳಿ, ಶ್ರೀಕರನ ಅಣ್ಣಂದಿರ ಮಕ್ಕಳು ಸಂತೋಷಿ ಮಾತೆಯ ಉದ್ಯಾಪನೆಗೆ ಬಂದಿದ್ದರು. ಅವರು ಅವರ ತಾಯಿಯರು ಹೇಳಿಕೊಟ್ಟಂತೆ ನಡೆದುಕೊಂಡರು. ವಿಧ ವಿಧವಾದ ಸಿಹಿ ತಿಂಡಿಗಳನ್ನು ಮಾಡಿದ್ದರೂ ಅವರಿಗೆ ರುಚಿಸಲಿಲ್ಲ. ಚಿಕ್ಕಮ್ಮನಾದ ಸತ್ಯವತಿ ದೇವಿಯನ್ನು ನೋಡಿ, ತಾಯೇ, ನಮಗೆ ಸಿಹಿ ಪದಾರ್ಥಗಳು ಇರಿಸುವುದಿಲ್ಲ. ಖಾರ ಮತ್ತು ಹುಳಿ ಪದಾರ್ಥಗಳನ್ನು ತಿನ್ನಲು ಆಸೆಯಾಗಿದೆ. ಅಂತಹ ತಿಂಡಿಗಳನ್ನು ನಮಗೆ ಕೊಡು ಎಂಬುದಾಗಿ ಬೇಡಿದರು. ಮಕ್ಕಳು ಮಾತಿಗೆ ಸತ್ಯವತಿ ಇಂತೆಂದಳು, ಎಲೈ ಮಕ್ಕಳಿರಾ ಕೇಳಿ, ಸಂತೋಷಿ ಮಾತೆಯ ವ್ರತವನ್ನು ಮಾಡಿದ್ದೇವೆ. ಈ ದಿನ ನಮ್ಮಲ್ಲಿ ಯಾರು ಹುಳಿ ಪದಾರ್ಥಗಳನ್ನು ತಿನ್ನಬಾರದು. ಸಿಹಿ ತಿಂಡಿಗಳು ಮತ್ತು ಸಾತ್ವಿಕ ಆಹಾರವನ್ನು ಸ್ವೀಕರಿಸಬೇಕು. ಇದೊಂದು ದಿನ ನೀವು ಹುಳಿ ತಿನ್ನದಂತೆ ಇದ್ದರೆ ಸಾಕು ಎಂದು ಹಿತವಚನವನ್ನು ನುಡಿದಳು. ಆಗ ಮಕ್ಕಳು, ತಾಯೇ, ನೀನು ಹೇಳುವುದು ಸರಿ, ಹಾಗೆ ಮಾಡೋಣ. ಆದರೆ ನಮ್ಮ ಸಂತೋಷಕ್ಕಾಗಿ ನಮಗೆ ಸ್ವಲ್ಪ ಹಣ ಕೊಡು ಎಂದು ಚಿಕ್ಕಮ್ಮನನ್ನು ಕಾಡಿದರು. ಮಕ್ಕಳ ಬೇಡಿಕೆಗಳನ್ನು ಪೂರ್ಣ ಮಾಡುವುದು ಸೂಕ್ತವೆಂಬ ವಿಶಾಲ ಮನೋಭಾವನೆಯಿಂದ ಸತ್ಯವತಿಯು ಮಕ್ಕಳ ಕೈಯಲ್ಲಿ ಚಿಲ್ಲರೆ ಹಣ ಹಾಕಿದಳು. ಸೌನಕಾದಿಗಳೇ ಕೇಳಿ, ಅಮಾಯಕಳಾದ ಸತ್ಯವತಿಯು ಚಿಕ್ಕ ಮಕ್ಕಳ ಸಂತೋಷಕ್ಕಾಗಿ ಹಣ ಕೊಟ್ಟಳು. ಆದರೆ ಕುಸಿತರಾದ ಅವರ ಮಾತೆಯರ ಮಾತಿನಂತೆ ಆ ಮಕ್ಕಳು ಚಿಲ್ಲರೆ ಹಣದಿಂದ ಹುಳಿ ಪದಾರ್ಥಗಳನ್ನೆಲ್ಲ ಕೊಂಡು ತಿಂದರು. ಆದುದರಿಂದಾಗಿ ಸಂತೋಷಿ ಮಾತೆಯ ವ್ರತಕ್ಕೆ ಭಂಗ ಉಂಟಾಯಿತು. ಈ ವಿಷಯವು ಸತ್ಯವತಿಗೆ ತಿಳಿಯದು. ಅದೇ ಸಮಯಕ್ಕೆ ಸರಿಯಾಗಿ ರಾಜಭಟರು ಬಂದು ಸತ್ಯವತಿ ಪತಿ ಶ್ರೀಕರನನ್ನು ಬಂಧಿಸಿ ರಾಜನಿಗೆ ಕೊಂಡೊಯ್ದರು. ಉದ್ಯಾಪನದ ದಿನ ನಿರಪರಾಧಿಯಾದ ತನ್ನ ಪತಿಯನ್ನು ರಾಜಭಟರು ಹಿಡಿದುಕೊಂಡು ಹೋದುದಕ್ಕೆ ಸತ್ಯವತಿ ಮರಗಿದಳು. ಭಯಭ್ರಾಂತಳಾಗಿ ಶ್ರೀ ಸಂತೋಷಿ ಮಾತೆಯನ್ನು ಸ್ತುತಿಸಿ ಪ್ರಾರ್ಥಿಸಿದಳು. ಸಂತೋಷಿ ಮಾತೆ, ಭಕ್ತವತ್ಸಲೆ, ಆಶ್ರಿತ ಜನ ವಿಪತ್ ಪರಿಹಾರ ಮಾಡುವವಳೆ, ದಯಾಮಯಿ, ನಿನ್ನನ್ನೇ ನಂಬಿದ ನನ್ನಿಂದ ಅಪಚಾರವಾಗಿದ್ದರೆ ಕ್ಷಮಿಸು. ಒಂದು ವೇಳೆ ನನ್ನ ಪತಿ ಅಪಚಾರ ಮಾಡಿದ್ದರೆ ಮನ್ನಿಸು. ನಮ್ಮ ಅವಿವೇಕವನ್ನು ಮನ್ನಿಸಿ ನಮ್ಮನ್ನು ಕಾಪಾಡು. ನಮಗೂ ಬೇರೆ ರಕ್ಷಕರಿಲ್ಲ ಎಂಬುದಾಗಿ ದೇವಿಯನ್ನು ಪ್ರಾರ್ಥಿಸಿದಳು. ಸೂತನಿಂತೆಂದನು, ಸೌನಕಾದಿಗಳೇ ಕೇಳಿ, ಇಂತು ಭಕ್ತಳಾದ ಸತ್ಯವತಿಯ ಪ್ರಾರ್ಥನೆಯನ್ನು ಆಲಿಸಿದ ಸಂತೋಷಿ ಮಾತೆ ಪ್ರಸನ್ನಳಾದಳು. ಆಗ ಆಕಾಶವಾಣಿ ನುಡಿಯಿತು, ಮಗಳೇ ಸತ್ಯವತಿ, ಚಿಂತಿಸಬೇಡ. ನಿಮ್ಮಿಂದ ಯಾವ ಅಪರಾಧವೂ ನಡೆದಿಲ್ಲ. ನೀವು ನಿರ್ಮಲ ಚಿತ್ತರು, ವಿಶುದ್ಧ ಭಕ್ತಿಯಿಂದ ವ್ರತವನ್ನು ಆಚರಿಸಿದಿರಿ. ಉದ್ಯಾಪನದ ದಿನವೇ ನಿಮ್ಮ ಮನೆಯ ಮಕ್ಕಳು ಹಠಮಾರಿತನದಿಂದ ಹುಳಿ ಪದಾರ್ಥಗಳನ್ನು ತಿಂದು ವ್ರತಭಂಗ ಮಾಡಿದರು. ಆದ್ದರಿಂದ ವಿಪತ್ತಿಗೆ ದಾರಿಯಾಯಿತು. ಆದರೂ ಚಿಂತಿಸಬೇಡ. ಮತ್ತೊಮ್ಮೆ ಉದ್ಯಾಪನವನ್ನು ಮಾಡು. ನನ್ನ ಅನುಗ್ರಹದಿಂದ ನಿನ್ನ ಪತಿ ರಾಜನಿಂದ ಸನ್ಮಾನಿತನಾಗಿ ಶೀಘ್ರದಲ್ಲೇ ನಿನ್ನಲ್ಲಿಗೆ ಬರುವನು, ಇದಕ್ಕೆ ಸಂಶಯವಿಲ್ಲ ಎಂಬ ಶರೀರವಾಣಿಯನ್ನು ಕೇಳಿ ಸತ್ಯವತಿ ಸಮಾಧಾನವಾಯಿತು. ವಿದ್ಯುಕ್ತ ರೀತಿ ಮತ್ತೊಮ್ಮೆ ಉದ್ಯಾಪನ ಮಾಡಿದಳು. ಈ ಸಲ ಜಾಗರೂಕತೆಯಿಂದ ಇದ್ದಳು. ಮಕ್ಕಳಿಗೆ ಹಣ ಕೊಡಲಿಲ್ಲ, ಯಾರಿಗೂ ದಕ್ಷಿಣ ಕೊಡಲಿಲ್ಲ, ಯಾರು ಹುಳಿ ಪದಾರ್ಥಗಳನ್ನು ತಿನ್ನಲು ಅವಕಾಶವಿಲ್ಲದಂತೆ ನೋಡಿಕೊಂಡಳು. ವ್ರತ ಉದ್ಯಾಪನೆ ಸಾಂಗವಾಗಿ ಸಂಪೂರ್ಣವಾಯಿತು. ಸಂತೋಷಿ ಮಾತೆ ಸುಪ್ರೀತಳಾದಳು. ದೇವಿ ಅನುಗ್ರಹದಿಂದ ಶ್ರೀಕರನು ರಾಜ್ಯಸಭೆಯಲ್ಲಿ ಸನ್ಮಾನಿತನಾಗಿ ಸುಖವಾಗಿ ಮನೆಗೆ ಹಿಂದಿರುಗಿದನು. ರಾಜನಿಂದ ಸನ್ಮಾನಿತನಾಗಿ ಬಂದ ಪತಿಯನ್ನು ನೋಡಿದ ಸತ್ಯವತಿಗೆ ಮಹಾನಂದವಾಯಿತು. ಸತ್ಯವತಿ ಶ್ರೀಕರನು ಮತ್ತೆ ಶ್ರೀ ಸಂತೋಷಿ ಮಾತೆಯನ್ನು ಪೂಜಿಸಿ ಪ್ರಾರ್ಥಿಸಿದರು. ದೇವಿಯ ಭಕ್ತರಾದ ಪುಣ್ಯ ದಂಪತಿಗಳನ್ನು ಶ್ರೀರಂಗ ಪಟ್ಟಣದ ಜನರೆಲ್ಲ ಗೌರವದಿಂದ ನೋಡುತ್ತಿದ್ದರು. ದೇವಿಯ ಕೃಪೆಯಿಂದ ಸಕಲ ಭಾಗ್ಯಗಳನ್ನು ಪಡೆದು ಸದಾ ಸಂತೋಷದಿಂದ ಇರುವ ಆ ದಂಪತಿಗಳನ್ನು ನೋಡಿ ಶ್ರೀಕರನ ಅಣ್ಣಂದಿರು ಮತ್ತು ಅತ್ತಿಗೆಯವರು ಅವರಲ್ಲಿ ಮಾತ್ಸರ್ಯವನ್ನು ದ್ವೇಷವನ್ನು ತೊರೆದು ಸಂತೋಷಿ ಮಾತಾ ವ್ರತವನ್ನು ಭಕ್ತಿಯಿಂದ ಮಾಡಿದರು. ಕೆಲ ಕಾಲ ಕಳೆದ ನಂತರ ಸತ್ಯವತಿಗೆ ಸುಂದರನು ಲಕ್ಷಿತ ಗಾತ್ರನೂ ಆದ ಪುತ್ರನು ಜನಿಸಿದನು. ಸತ್ಯವತಿ ದಂಪತಿಗಳು ಸುಕುಮಾರನೊಂದಿಗೆ ಪ್ರತಿದಿನ ಸಂತೋಷಿ ಮಾತೆಯ ಆಲಯಕ್ಕೆ ಹೋಗಿ ದೇವಿಯ ದರ್ಶನವನ್ನು ಪಡೆದು ಬರುತ್ತಿದ್ದರು. ಇಂತು ಕೆಲ ದಿನಗಳು ಉರುಳಿದವು. ಒಂದು ದಿನ ಸಂತೋಷಿ ಮಾತೆ ಸೌಮ್ಯ ರೂಪವನ್ನು ತ್ಯಜಿಸಿ ಭಯಂಕರ ರೂಪವನ್ನು ಧರಿಸಿ ಸತ್ಯವತಿಯ ಮನೆಗೆ ಬಂದಳು. ಭೀಕರ ರೂಪದ ದೇವಿಯನ್ನು ಕಂಡವರೆಲ್ಲರೂ ಶಾಕಿನಿಯೇ ಢಾಕಿನಿಯೇ ಬಂದಿರುವುಳೆಂದು ಭೀತರಾಗಿ ಓಡಿ ಹೋದರು. ಆದರೆ ಸತ್ಯವತಿ ಹೆದರದೆ ಅವಳೇ ಸಂತೋಷಿ ಮಾತಾ ಎಂಬ ವಿಶ್ವಾಸದಿಂದ ಶಾಕಿನಿಯಂತಿರುವ ಭೀಕರ ರೂಪಳಾದ ದೇವಿಯನ್ನೇ ಪೂಜಿಸಿದಳು. ಸಂತುಷ್ಟಳಾದ ಸಂತೋಷಿ ಮಾತೆ ಪ್ರಸನ್ನಳಾದಳು. ಸೌಮ್ಯ ಸ್ವರೂಪದಿಂದ ದೇವಿ ಸತ್ಯವತಿ ಶ್ರೀಕರನಿಗೆ ದರ್ಶನವಿತ್ತು ಅವರನ್ನು ಹರಸಿ ಅಂತರ್ಧ್ಯಾನಳಾದಳು.
ಸತ್ಯವತಿ ದಂಪತಿಗಳು ಸದಾ ಸಂತೋಷದಿಂದ ಇದ್ದರು. ಉದ್ಯಾಪನದ ನಂತರವೂ ಸಂತೋಷಿ ಮಾತೆಯ ವ್ರತವನ್ನು ಜೀವಿತ ಕಾಲದಲ್ಲಿ ಮೇಲಿಂದ ಮೇಲೆ ಮಾಡುತ್ತಲಿದ್ದರು. ಕೊನೆಗೆ ಅವರು ಪುಣ್ಯಲೋಕ ಸೇರಿದರು. ಸೂತ ನಿಂತೆಂದನು, ಸೌನಕಾದಿಗಳೇ ಕೇಳಿ, ಮಹಾಮಹಿಮಪೇತಳಾದ ಸಂತೋಷಿ ಮಾತೆ ಚರಿತ್ರೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ವರ್ಷಗಳಾದರೂ ಆದಿಶೇಷನಿಗೂ ಸಾಧ್ಯವಾಗದೆಂಬುದು ಸತ್ಯವಾದ ಮಾತು. ಹೀಗಿರುವಾಗ ದೇವಿಯ ಮಹಾತ್ಮೆಯನ್ನು ನಾನೆಂತೂ ವರ್ಣಿಸಬಲ್ಲಲೇನು? ನನಗೆ ತಿಳಿದಿದ್ದಲ್ಲಿ ವಂಚನೆ ಇಲ್ಲದೆ ನಿಮಗೆ ಹೇಳಿದ್ದೇನೆ. ಸಂತೋಷಿ ಮಾತೆಯ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿದವರಿಗೆ ವಾಂಛಿತಾರ್ಥಗಳು ಈಡೇರುವುವು, ರೋಗಗಳು ನಾಶವಾಗಿ ಆರೋಗ್ಯ ಹೊಂದುವರು, ಕನ್ಯೆಯರಿಗೆ ವಿವಾಹವಾಗುವುದು, ಬಂಜರಿ ಸತ್ಪುತ್ರನು ಹುಟ್ಟುವನು. ದೇವಿಯ ಕಥೆಯನ್ನು ಪಠಿಸಿದವರು ಕೇಳುವವರು ಸುಖ ಸಂತೋಷಗಳನ್ನು ಹೊಂದಿ ದೀರ್ಘಕಾಲ ಜೀವಿಸಿ ಅಂತ್ಯದಲ್ಲಿ ಮುಕ್ತು ಹೊಂದುವವರು, ಇದಕ್ಕೆ ಸಂಶಯವಿಲ್ಲ. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತೆಯನ್ನು 5ನೇ ಅಧ್ಯಾಯ ಮುಗಿದಿದು. ಬೋಲ ಸಂತೋಷ ಮಾತಾ ಕಿ ಜೈ.